ವಕಫ್ ಬಿಲ್ ಪಾಸ್ ಮಾಡಲಿಕ್ಕೆ ಅಂಬಾರಿ ಕಾರಣ ಇದು ಯಾರಿಗೂ ಗೊತ್ತಿಲ್ಲ. ಭಾರತ ದೇಶದ ಜನತೆಗೆ, ಮುಗ್ಧ ಮುಸಲ್ಮಾನರಿಗೂ ಗೊತ್ತಿಲ್ಲ, ಸರ್ವ ಜಾತಿ ಜನಾಂಗದವರಿಗೂ ಗೊತ್ತಿಲ್ಲ. ಇವತ್ತು ವಕಫ್ ಬಿಲ್ ಪಾಸ್ ಮಾಡಲಿಕ್ಕೆ ಮುಖೇಶ್ ಅಂಬಾನಿ ಪ್ರಭಾವ ಒತ್ತಡ ಕಾರಣ. ಅದ್ಯಾಕೆ? ಆಂಟೇನಿಯಾ ಅಂತೇಳಿ ಒಂದು ಮನೆ ಕಟ್ಟ್ಯಾರ್ರಿ ಬಾಂಬೆದಾಗ. ಯಾರು? ಮುಖೇಶ್ ಅಂಬಾನಿ. ಅದಕ್ಕೆ ಎಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡ್ಯಾರಂತ. ಅದು ಮೂಲತಃ ಆಸ್ತಿ ಯಾರ್ದಿತ್ತು? ಇಬ್ರಾಹಿಂ ಖೋಜಾ ಅವ್ರದ್ದಿತ್ತು. ಅಲ್ಲಿ ಒಂದು ಅನಾಥಾಶ್ರಮ ನಡೀತಿತ್ತು, ಅದು ವಕಫದ ಆಸ್ತಿ. ಆ ವಕಫದಿಂದ ಆಸ್ತಿಯನ್ನು ಹೇಗಾದರೂ ಮಾಡಿ ಇದನ್ನು ತೆಗೆದುಕೊಂಡು ಅದನ್ನು ಮನೆ ಕಟ್ಟಬೇಕಂತೇಳಿ ಅಲ್ಲಿ 21 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಮುಖೇಶ್ ಅಂಬಾನಿ ತೊಗೋತಾರೆ. ತೊಗೊಂಡ ಮೇಲೆ ಅದು ಟ್ರಿಬ್ಯುನಲ್ದಾಗ, ವಕಫ್ ಟ್ರಿಬ್ಯುನಲ್ದವ್ರು ಕೇಸ್ ಹಾಕ್ತಾರೆ. ಕೇಸ್ ನಡೀತೈತಿ. ಅಷ್ಟೊತ್ತಿಗಂದ್ರೆ ದೊಡ್ಡ ಬೃಹದಾಕಾರದ ಒಂದು ಸಾವಿರಾರು ಕೋಟಿ ರೂಪಾಯಿ ಮನೆ ಕಟ್ಟಿರ್ತಾರೆ. ಆ ಕೇಸ್ ಇನ್ನೂ ಹೈಕೋರ್ಟು ಸುಪ್ರೀಂ ಕೋರ್ಟ್ದಾಗ ಐತಿ. ಇನ್ನೂ ಪ್ರಕರಣ ಫಲಿತಾಂಶ ಆದೇಶ ಆಗಿಲ್ಲ. ಅದಕ್ಕೆ ಇನ್ನು ಏನಾದರೂ ಆ ಮನೆ ಜಪ್ತ ಆದಿತ್ತು, ಮನೆ ಕೆಡುವ ಪರಿಸ್ಥಿತಿ ಬಂದಿತ್ತು, ಮನೆ ಎಲ್ಲಾದರೂ ವಕಫ್ ಆಸ್ತಿಗೆ ಜಮಾ ಆದಿತ್ತು ಅಂಥೇಳಿ ಮೊದಲ ಇವತ್ತು ಭಾರತ ದೇಶದ ಭಾರತೀಯ ಜನತಾ ಪಕ್ಷದ ಜುಟ್ಟ ಅವ್ರ ಕೈಯಾಗೈತಲ್ರಿ. ಅದನ್ನು ಆ ಶಕ್ತಿ ಅವ್ರ ಕೈಯಾಗೈತೆ ಅಂದಮೇಲೆ ಮುಖೇಶ್ ಅಂಬಾನಿನ ಇವತ್ತು ದೇಶ ನಡೆಸುವಂಥ ಪರಿಸ್ಥಿತಿ. ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಆ ಶಕ್ತಿ. ಅದರ ಸಲುವಾಗಿ ಮುಖೇಶ್ ಅಂಬಾನಿ ಈ ಬಿಲ್ ಪಾಸ್ ಆಗೋ ಸಲುವಾಗಿ ಪ್ರಯತ್ನ ಮಾಡಿದ್ದು ನೋಡ್ರಿ.